ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಸಣ್ಣ ಕ್ರಿಯೇಟರ್ಸ್ ಇರ್ತೀರಾ, ಸೊ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಇಲ್ಲ ಯಾರೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀರಾ ಚಾನಲ್ನ, ಆ್ಯಂಡ್ ನೀವು ವೀಡಿಯೋಸ್ ಅಂತೂ ಹಾಕಿದ್ದೀರಾ, ಆ್ಯಂಡ್ ತುಂಬ ಜನ ಏನು ಇರ್ತಾರೆ, ಅವರು ಬರೀ 4000 ವಾಚ್ ಅವರ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ ಹಿಂದೆನೇ ಬಿದ್ದಿರ್ತೀರಾ. ಇದು ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ. ಆ್ಯಂಡ್ ಇಲ್ಲಾಂದರೆ 10 ಮಿಲಿಯನ್ ವ್ಯೂಸ್ ಶಾರ್ಟ್ ಕ್ರಿಯೇಟ್ ಮಾಡೋದಾದರೆ 10 ಮಿಲಿಯನ್ ವ್ಯೂಸ್ ಹಿಂದೆ ಬಿದ್ದಿರ್ತೀರಾ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಹಿಂದೆ ಬಿದ್ದಿರ್ತೀರಾ. ಓಕೆನಾ? ಸೊ ನೀವು ಇನ್ನೂ ತುಂಬ ರೂಲ್ಸ್ ಇದೆ, ಅದು ನೀವೇನು ಚೆಕ್ ಮಾಡಲ್ಲ. ಇದೆಲ್ಲ ಅಂತೂ ಕಂಪ್ಲೀಟ್ ಮಾಡ್ಕೋತೀರಾ. ಕಂಪ್ಲೀಟ್ ಮಾಡಾದಮೇಲೆ ನೀವು ಎಕ್ಸೈಟೆಡಿಂದ ಏನು ಮಾಡ್ತೀರಾ, ಮೊನೆಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಬೇಕಿದ್ರೆ ಏನಾಗುತ್ತೆ, ನಿಮ್ಮ ಚಾನಲ್ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಏನು ಕಾರಣ ಅಂತ ನಿಮಗೆ ಗೊತ್ತೇ ಆಗೋಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಅಲ್ಲದೆ ವಾಚ್ ಟೈಮು, 1000 ಸಬ್ಸ್ಕ್ರೈಬರ್ಸು ಇದೆಲ್ಲ ಅಲ್ಲದೇನೂ ಇನ್ನೂ ಏನೇನೋ ರೂಲ್ಸ್ ಇದೆ ಯೂಟ್ಯೂಬ್ದು, ನೀವು ಅದನ್ನು ಫಾಲೋ ಮಾಡಬೇಕು. ಬೈ ಚಾನ್ಸ್ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮದು ಏನಾಗುತ್ತೆ, ಅಂಡರ್ ರಿವ್ಯೂವಲ್ಲಿ ಚಾನಲ್ ಏನಿದೆ ಅದು ಸ್ಟ್ರಕ್ ಆಗಿಬಿಡುತ್ತೆ. ನೀವು ಆಮೇಲೆ ಡಿಮೋಟಿವೇಶನ್ ಅಂತೂ ಆಗಿಬಿಡ್ತೀರ, ಆಮೇಲೆ ಯೂಟ್ಯೂಬೇ ಬಿಟ್ಬಿಡ್ತೀರಾ. ಓಕೆನಾ? ಸೊ ಫಸ್ಟೇ ಗೊತ್ತಿದ್ದರೆ ನಿಮಗೆ ತುಂಬ ಜನ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ. ಓಕೆನಾ? ಸೊ ಕಷ್ಟಪಟ್ಟೆಲ್ಲ ಹಾಕ್ತಾ ಇರ್ತೀರ ವೀಡಿಯೋಸ್ಗಳನ್ನ. ಸೊ ಇದನ್ನೆಲ್ಲ ತಿಳ್ಕೊಳ್ಳಿ. ಓಕೆನಾ? ಸೊ ಈ ವಿಷಯ ಏನಿದೆ, ಏನೆಲ್ಲ ಇದೆ, ಸೊ ವಿಷಯ ಅಲ್ಲ, ಸೊ ಏನೆಲ್ಲ ಇದೆ ಯೂಟ್ಯೂಬ್ದು ಕಮ್ಯುನಿಟಿ ಗೈಡ್ಲೈನ್ಸ್ದು ಏನೆಲ್ಲ ಇದೆ. ಓಕೆನಾ? ಇದನ್ನೆಲ್ಲ ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ತಿಳ್ಕೊಬೇಡಿ. ಓಕೆನಾ? ಸೊ ಎಲ್ಲನೂ ನಾನು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಆ್ಯಂಡ್ ರಿಪೀಟೆಡ್ ಕಾಂಟೆಂಟ್ ಏನಕ್ಕೆ ಬರುತ್ತೆ ಆ್ಯಂಡ್ ರಿಯೂಸ್ ಕಾಂಟೆಂಟ್ ಏನಕ್ಕೆ ಬರುತ್ತೆ ನಿಮಗೆ, ಚಾನಲ್ ಏನಕ್ಕೆ ನಿಮಗೆ ರಿಯೂಸ್ ಕಾಂಟೆಂಟ್ ಕೊಟ್ಬಿಡುತ್ತೆ ಆ್ಯಂಡ್ ರಿಪೀಟೆಡ್ ಕಾಂಟೆಂಟ್ ನಿಮಗೆ ಕೊಟ್ಬಿಡುತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ. ಓಕೆನಾ? ಸ್ವಲ್ಪ ಸ್ಕಿಪ್ ಮಾಡಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಹಾಗಾಗಿ ಇನ್ನೊಂದು ವಿಷಯ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಸೊ ತುಂಬ ಜನ ಏನು ಮಾಡ್ತೀರಾ, ಈಗ ಕ್ರಿಯೇಟರ್ಸ್ದು ವೀಡಿಯೋಸ್ ಎಲ್ಲ ನೋಡ್ತೀರಾ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಲ್ಲ. ಓಕೆನಾ? ಸಬ್ಸ್ಕ್ರೈಬ್ ಅಂತೂ ದೂರದ ವಿಷಯ. ಓಕೆನಾ? ಲೈಕ್ ಕಮೆಂಟ್ ಮಾಡಲ್ಲ. ಸೊ ಕಮೆಂಟ್ ಲೈಕ್ ಮಾಡೋದ್ರಿಂದ, ಸೊ ಲೈಕ್ ಏನಿದೆ ಅದು ಬಿಟ್ಬಿಡಿ. ಓಕೆನಾ? ಸೊ ಕಮೆಂಟ್ ಮಾಡೋದ್ರಿಂದ ಯಾರಿಗೆ ಬೆನಿಫಿಟ್ಸು, ನಿಮಗೆ ಬೆನಿಫಿಟ್ಸು. ಏನು ಬೆನಿಫಿಟ್ಸ್ ಸಿಗುತ್ತಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಸೊ ಏನು ಬೆನಿಫಿಟ್ಸ್ ಅಂದರೆ, ಈಗ ಕಮೆಂಟು ಕೂಡ ವೈರಲ್ ಆಗುತ್ತೆ ಗೈಸ್. ಸೊ ಕಮೆಂಟು ವೈರಲ್ ಆದರೆ ಏನಾಗುತ್ತೆ, ನಿಮ್ಮ ಚಾನಲಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಈಗ ಯಾರ್ದಾದ್ರೂ ಕಮೆಂಟಲ್ಲಿ ನೋಡಿ ಜಾಸ್ತಿ ಲೈಕ್ಸ್ ಇರುತ್ತೆ ಆ್ಯಂಡ್ ಅವರೆಲ್ಲ ಹೋಗ್ಬಿಟ್ಟು ನಿಮ್ಮ ಚಾನಲ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ನೀವು ಯಾವ ಥರ ವೀಡಿಯೋಸ್ ಮಾಡಿದ್ದೀರ ಅದೆಲ್ಲನೂ ನೋಡ್ತಾರೆ. ಸೊ ಕಮೆಂಟಲ್ಲೂ ಕೂಡ ತುಂಬ ವಿಷಯಗಳು ನಡೆಯುತ್ತೆ. ಬಟ್ ನೀವೇನು ಮಾಡಿ, ಕ್ರಿಯೇಟರ್ಸಲ್ಲಿ ನೀವು ಹೋಗ್ಬಿಟ್ಟು ಏನಿದೆ ಕಮೆಂಟ್ನ ಮಾಡಿ. ಓಕೆನಾ? ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಿಮ್ಮದು ಕಮೆಂಟು ಏನಾಗುತ್ತೆ, ಮುಂದಕ್ಕೆ ಯಾವಾಗಾದರೂ ಹೋಗಿ ನಿಮ್ಮದು ಕಮೆಂಟ್ ವೈರಲ್ ಆಗಿ ನಿಮ್ಮ ಚಾನಲ್ದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ಆ್ಯಂಡ್ ವ್ಯೂಸು ಜಾಸ್ತಿ ಆಗುತ್ತೆ. ಆ್ಯಂಡ್ ಕ್ರಿಯೇಟರ್ಗೆ ಬಂದುಬಿಟ್ಟು ಲೈಕ್ಸ್ದಾಗಲಿ ಸಬ್ಸ್ಕ್ರೈಬರ್ಸ್ದಾಗಲಿ ಕಮೆಂಟ್ದಾಗಲಿ ಯಾವುದೇ ದುಡ್ಡು ಸಿಗಲ್ಲ. ಇಲ್ಲಿ ಬಂದುಬಿಟ್ಟು ವ್ಯೂಸ್ದು ಮಾತ್ರ ಇಲ್ಲಿ ದುಡ್ಡು ಸಿಗೋದು. ಯಾವುದೇ ಕಾರಣಕ್ಕೂ ನೀವು ಲೈಕ್ ನಿಮಗೆ ಮಾಡೋದಾದರೆ ಮಾಡಿ, ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡಿ, ಅದು ಬಿಟ್ಬಿಡಿ. ಸಬ್ಸ್ಕ್ರೈಬ್ನು ನೀವು ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡಿ. ಓಕೆನಾ? ಕಮೆಂಟ್ ಅಂತೂ ನೀವು ಮಾಡಿ. ಓಕೆನಾ? ಯಾಕಂದರೆ ಕಮೆಂಟಿಂದ ನಿಮ್ಮದೇ ಬೆನಿಫಿಟ್ಸ್ ಆಗೋದು, ಹಾಗಾಗಿ ನಾನು ಹೇಳ್ತಾ ಇರೋದು. ಕಮೆಂಟು ಕೂಡ ಒಂದೊಂದು ಸಲ ವೈರಲ್ ಆಗಿಬಿಡುತ್ತೆ. ಓಕೆನಾ? ಸೊ ದೊಡ್ಡ ಕ್ರಿಯೇಟರ್ದು ಯಾರ್ದು ನೀವು ವೀಡಿಯೋಸ್ಗೆಲ್ಲ ನೋಡ್ತೀರಾ, ಸೊ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಓಕೆನಾ? ನಾನು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಏನಿದೆ ಅದನ್ನು ನಿಮಗೆ ಎಲಿಜಿಬಿಲಿಟಿ ಎಲ್ಲ ತೋರಿಸ್ಬಿಡ್ತೀನಿ ಆ್ಯಂಡ್ ಅದರದ್ದು ಎಲ್ಲ ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಓಕೆನಾ? ಸೊ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಆ್ಯಂಡ್ ಯಾರೆಲ್ಲ ಚಾನಲ್ ಮುಂದಕ್ಕೆ ಮಾನಿಟೈಸೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲ ಈ ಡೀಟೇಲ್ಸ್ ಏನಿದೆ ಅದು ತಿಳ್ಕೊಳ್ಳೇಬೇಕು. ಇದು ಗೊತ್ತಿದ್ರೇ ನಿಮ್ಮ ಚಾನಲ್ ಏನಾಗೋದು, ಮಾನಿಟೈಸೇಷನ್ ನಿಮ್ಮದು ಆಗೋದು. ನೀವು ಈಸಿಲಿ ಮಾನಿಟೈಸೇಷನ್ ಮಾಡ್ಬೋದು. ಇಲ್ಲಾಂದರೆ ಕೆಲವೊಬ್ರದ್ದು ಚಾನಲ್ ಏನಾಗುತ್ತೆ, ಸ್ಟ್ರಕ್ ಆಗಿಬಿಡುತ್ತೆ. ಓಕೆನಾ? ಸೊ ಅಂಡರ್ ರಿವ್ಯೂವಲ್ಲೇ ಅವ್ರದ್ದು ಚಾನಲ್ ಏನಾಗ್ಬಿಡುತ್ತೆ, ರಿಜೆಕ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ಇವೆಲ್ಲ ನೀವು ತಿಳ್ಕೊಳ್ಳೇಬೇಕು. ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ಸ್ಮಾಲ್ ಯೂಟ್ಯೂಬರ್ಸ್ ಇದ್ದೀರಾ, ಈಗ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅವರೆಲ್ಲ. ಓಕೆನಾ? ಸೊ ಸಿಂಪಲಿ ನಾನು ಓಪನ್ ಮಾಡ್ಕೊತೀನಿ. ಇಲ್ಲಿ ಆಲ್ರೆಡಿ ನನ್ನ ಪೇಜ್ ಏನಿದೆ ಅದು ಓಪನ್ ಮಾಡಿಟ್ಟಿದ್ದೀನಿ. ಸೊ ನೀವು ನೋಡ್ಕೋಬೋದು. ಓಕೆನಾ? ಆಲ್ಮೋಸ್ಟ್ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಅನಿಸುತ್ತೆ. ಓಕೆನಾ? ಸೊ ನಾನಿಲ್ಲಿ ಮಾರ್ಕ್ ಮಾಡ್ತೀನಲ್ಲ, ಸೊ ನೋಡಿ, ಆಲ್ಮೋಸ್ಟ್ ಜನಕ್ಕೆ ಇದು ಮಾತ್ರ ಗೊತ್ತಿರುತ್ತೆ. ಓಕೆನಾ? 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ 4000 ಅವರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಾಂದರೆ ಶಾರ್ಟ್ ಚಾನಲಲ್ಲಿ ಏನಿದೆ 10 ಮಿಲಿಯನ್ನು ಏನು ಶಾರ್ಟ್ ವ್ಯೂಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಆಲ್ಮೋಸ್ಟ್ ಜನಗಳಿಗೆ ಇದು ಮಾತ್ರ ಗೊತ್ತಿರುತ್ತೆ. ಓಕೆನಾ? ಯಾವುದು ಇದು ಮಾತ್ರ ಗೊತ್ತಿರುತ್ತೆ, ಇದು ಇಷ್ಟು ಗೊತ್ತಿರುತ್ತೆ. ಇನ್ನೂ ಜಾಯ್ನ್ ಆಗೋದಕ್ಕೆ ಇನ್ನೂ ತುಂಬ
ಏನಿದೆ ಇವ್ರದ್ದು ಫಾಲೋಗಳೇ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ನೀವು, ಓಕೆನಾ. ಸೊ ಅದೇನಂತ ಒಂದೊಂದಾಗಿ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಸ್ವಲ್ಪ ಝೂಮ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇಲ್ಲಿ ಇವರು ಬರೆದಿದ್ದಾರೆ ನೋಡಿ, ವಾಟ್ ಯು ನೀಡ್ ಟು ಜಾಯಿನ್, ಫಾಲೋ ದಿ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿ, ಓಕೆನಾ. ಸೊ ಫಸ್ಟಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ನೇದು ದೀಸ್ ಆರ್ ಕಲೆಕ್ಷನ್ ಆಫ್ ಪಾಲಿಸಿ ಗೈಡ್ಲೈನ್ಸ್. ಅಂದರೆ ಇಲ್ಲಿ ಕೊಟ್ಟಿರೋದು ಏನಂದರೆ, ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ನಿಮ್ಮ ಚಾನಲಲ್ಲಿ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಿದೆ ಅದಿರಬಾರ್ದು, ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು, ಓಕೆನಾ. ಸೊ ತುಂಬ ಜನದ್ದು ಏನಿರುತ್ತೆ, ಎರಡು ಇರುತ್ತೆ, ಓಕೆನಾ. ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು, ಇನ್ನೊಂದು ಬಂದುಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಇರುತ್ತೆ. ಸೊ ಇದರಲ್ಲಿ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಏನಂದರೆ ಏನು ಕನ್ಫ್ಯೂಷನ್ ಆಗಿಬಿಡ್ತಾರೆ ಅಂದರೆ, ಇಲ್ಲಿ ಸ್ಟ್ರೈಕ್ ಬಂದುಬಿಟ್ರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅಂತ ಭಯ ಬಿದ್ದುಬಿಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದ್ದರೆ ಮಾತ್ರ ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗಲ್ಲ. ಅದು ಏನು ಡೇಟ್ ಇರುತ್ತೆ ಅದು ಎಕ್ಸ್ಪೈರಿ ಆದಮೇಲೇ ಮಾನಿಟೈಸೇಷನ್ ಆಗೋದು. ಬಟ್ ಇಲ್ಲಿ ಕಾಪಿರೈಟ್ ಸ್ಟ್ರೈಕ್ ಏನಿದೆ ಅದು ಬಂದರೆ ನಿಮ್ಮ ಚಾನಲ್ಲು ಈಸಿಲಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಆ್ಯಕ್ಟಿವ್ ಏನಾದರೂ ಇದ್ದರೆ, ಸ್ಟ್ರೈಕ್ ಇದ್ದರೆ, ಓಕೆನಾ, ಮಾನಿಟೈಸೇಷನ್ ಆಗಿಬಿಡುತ್ತೆ. ನಂದು ಕೂಡ ಒಂದು ಸ್ಟ್ರೈಕ್ ಇತ್ತು, ಏನು ನಾನು ಮಾನಿಟೈಸೇಷನ್ ಮಾಡಬೇಕಿದ್ರೆ ನಾನು ಗೊತ್ತಿರಲಿಲ್ಲ ಆಗ ನನಗೆ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಇದೆರಡೇ ಕನ್ಫ್ಯೂಷನಲ್ಲಿದ್ದೆ. ಬಟ್ ಏನು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಬಿಡ್ತು. ಏನು ಇದ್ದು ಆ್ಯಕ್ಟಿವ್ ಕಮ್ಯುನಿಟಿ ಅಲ್ಲ, ಕಾಪಿರೈಟ್ ಸ್ಟ್ರೈಕ್ ಇದ್ದೂ, ಓಕೆನಾ. ಸೊ ಯಾವುದೋ ಒಂದು ಪಾರ್ಟಲ್ಲಿ ನಂದು ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡ್ತು, ಓಕೆನಾ. ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಕಾಪಿರೈಟ್ ಸ್ಟ್ರೈಕ್ ಇದ್ದರೆ ಮಾನಿಟೈಸೇಷನ್ ಆಗುತ್ತೆ, ಓಕೆನಾ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮದು ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಿದೆ ಅದು ಮಾತ್ರ ಇರಬಾರ್ದು. ಅದಿದ್ದರೆ ನಿಮ್ಮದು ಚಾನಲ್ ಏನಿದೆ ಮಾನಿಟೈಸೇಷನ್ ಆಗಲ್ಲ ಅಂತ ಇಲ್ಲ. ಅದು ಏನು ಎಕ್ಸ್ಪೈರಿ ಡೇಟ್ ಇರುತ್ತೆ ಆ ಡೇಟ್ ಮುಗಿದ ಮೇಲೇ ನಿಮ್ಮ ಚಾನಲ್ ಏನಿದೆ ಅದು ಮಾನಿಟೈಸೇಷನ್ ಆಗೋದು, ಓಕೆನಾ. ಸೊ ಇದು ಫಸ್ಟ್ನೇದು, ಇದು ಪಾಲಿಸಿ ಏನಿದೆ ನಾವು ಫಾಲೋ ಮಾಡಬೇಕು, ಓಕೆನಾ. ಜಾಯ್ನ್ ಆಗಬೇಕಂದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಏನಿದೆ ಅದು ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಅದನ್ನು ನಾವು ಫಾಲೋ ಮಾಡಬೇಕು. ಎರಡನೇದು ಬಂದುಬಿಟ್ಟು ನಾವು ಇಲ್ಲಿ ಲೈವ್ ಇನ್ ಕಂಟ್ರಿ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದುಬಿಟ್ಟು ನಾವು ಏನು ಕೊಟ್ಟಿದ್ದೀರಂದರೆ ಅದು ನಾವು ಅವೈಲೇಬಲ್ ಕಂಟ್ರಿಯಲ್ಲಿ ಮಾತ್ರ ಇರಬೇಕು. ಸೊ ಈಗ ಸುಮಾರು ಜನ ನಮ್ಮ ಕಂಟ್ರಿಯಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೂ ಸುಮಾರು ಜನ VPN ಯೂಸ್ ಮಾಡ್ತಿರಲ್ಲ. ಸೊ ಆ್ಯಪು ಬ್ಯಾನ್ ಮಾಡಿದ್ರೂ ಸಮೇತ ನೀವೇನು ಮಾಡ್ತೀರಾ, VPN ಅದೆಲ್ಲ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಆ್ಯಪ್ಗಳನ್ನ ಯೂಸ್ ಮಾಡ್ಕೋತೀವಿ. ಸೊ ಆ ಥರ ಏನಾದರೂ ಆ್ಯಪ್ಗಳು ನೀವು ಏನಾದರೂ ಯೂಸ್ ಮಾಡ್ತಾಯಿದ್ರೆ ಸೊ ಮಾನಿಟೈಸೇಷನ್ ಮಾಡಲ್ಲ. ಸೊ ಸದ್ಯಕ್ಕೆ ನಮ್ಮದು ಇಂಡಿಯಾ ಕಂಟ್ರಿ ಏನಿದೆ ಬ್ಯಾನ್ ಆಗಿಲ್ಲ, ನಮ್ಮ ಇಂಡಿಯಾ ಕಂಟ್ರಿದಲ್ಲಿ ಯೂಟ್ಯೂಬ್ ಬ್ಯಾನ್ ಆಗಿಲ್ಲ. ಸೊ ಔಟ್ಸೈಡ್ ಚೈನಾ ಕಂಟ್ರಿಯಲ್ಲಿ ಯೂಟ್ಯೂಬ್ ಬ್ಯಾನ್ ಇದೆ ಅನಿಸುತ್ತೆ. ಸೊ ಬಟ್ ನಮ್ಮ ಕಂಟ್ರಿಯಲ್ಲಿ ಇಲ್ಲ. ಸೊ ನಾವು ಅವೈಲೇಬಲ್ ಕಂಟ್ರಿಯಲ್ಲೇ ಇದ್ದೀವಿ, ಇದರದ್ದು ಏನು ಪ್ರಾಬ್ಲಮ್ ಇಲ್ಲ. ಎರಡನೇದು, ಓಕೆನಾ. ಹ್ಯಾವ್ ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆನ್ ಯುವರ್ ಚಾನಲ್. ಸೊ ನಾನು ಫಸ್ಟಲ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಏನಂತ, ಗೈಡ್ಲೈನ್ ಸ್ಟ್ರೈಕ್ ಏನಿದೆ ಅದು ನಿಮ್ಮ ಚಾನಲಲ್ಲಿ ಇರಬಾರ್ದಂತ ತುಂಬ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು ನಿಮ್ಮದು ಚಾನಲಲ್ಲಿ. ಅದನ್ನು ಏನು ಮಾಡಿ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಾದರೂ ಬಂದರೆ ಸೊ ಆ ಎಕ್ಸ್ಪೈರಿ ಆಗೋ ಡೇಟ್ವರೆಗೂ ನೀವು ಕಾಯಬೇಕು. ಕಾದಾದಮೇಲೆ ಅದು ಎಕ್ಸ್ಪೈರಿ ಆದಮೇಲೆ ನೆಕ್ಸ್ಟು ನೀವು ಅಪ್ಲೈ ಮಾಡೋದಕ್ಕೆ ಆಗೋದು, ಓಕೆನಾ ಗೈಸ್. ಸೊ ನೆಕ್ಸ್ಟು ನಮ್ಮದು ಬಂದುಬಿಟ್ಟು ಮೇಕ್ ಶೋರ್ 2 ಸ್ಟೆಪ್ ವೆರಿಫಿಕೇಷನ್ ಇಸ್ ಟರ್ನ್ ಆನ್ ಫ್ರಮ್ ಯುವರ್ ಗೂಗಲ್ ಅಕೌಂಟ್. ಸೊ ಇಲ್ಲಿ ಬಂದುಬಿಟ್ಟು ನಮ್ಮದು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಅಂತ ನಮ್ಮದು ಲಾಕ್ ಥರ ತೋರಿಸಿರುತ್ತೆ ನಮ್ಮದು ಯಾವುದರಲ್ಲಿ, YT ಸ್ಟುಡಿಯೋದಲ್ಲಿ. ಸೊ ಇದು ಬಂದುಬಿಟ್ಟು ನಮ್ಮದು ಆನ್ ಆಗಿರಲೇಬೇಕು, ಓಕೆನಾ. ಸೊ ಬೈ ಚಾನ್ಸ್ ನಿಮ್ಮದು ಆನ್ ಇಲ್ಲ ಆದರೆ ಮಾನಿಟೈಸೇಷನು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮೇಕ್ ಶೋರ್ ನೀವು ಮಾನಿಟೈಸೇಷನ್ಗೆ ನಿಮ್ದೇನಾದರೂ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆದರೆ, ಇಲ್ಲ ಅಂದರೆ ನಿಮ್ಮದು 10 ಮಿಲಿಯನ್ ಏನು ವ್ಯೂಸ್ ಏನಾದರೂ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ಗೆ ಅಪ್ಲೈ ಬಟನ್ ಏನಾದರೂ ಆನ್ ಆಗಿದರೆ ಸೊ ಮೇಕ್ ಶೋರ್ ನಿಮ್ಮದು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬೈ ಚಾನ್ಸ್ ಆನ್ ಆಗಿಲ್ಲ ಅಂದರೆ ಮಾನಿಟೈಸೇಷನ್ನು ನೆಕ್ಸ್ಟ್ ಟೈಮ್ ಮಾಡ್ತೀರಂದರೆ ಇವತ್ತೇ ನೀವು ಬೇಕಿದ್ದರೆ ಟರ್ನ್ ಆನ್ ಮಾಡ್ಕೋಬೋದು. ಇಲ್ಲಾಂದರೆ ಮಾನಿಟೈಸೇಷನ್ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೂ ಬೇಕಿದ್ದರೆ ನೀವು
ಟೂ ಸ್ಟೆಪ್ ವೆರಿಫಿಕೇಷನ್ ಏನಿದೆ ಅದನ್ನು ಆನ್ ಮಾಡ್ಕೋಬೋದು ಓಕೆನಾ. ಸೊ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರು ಸೊ ತುಂಬ ವೀಡಿಯೋಸ್ ಬಂದುಬಿಟ್ಟು ಯೂಟ್ಯೂಬಲ್ಲಿ ನಿಮಗೆ ಸಿಕ್ಬಿಡುತ್ತೆ ಯಾವ ಥರ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋದಂತ. ಸೊ ಸುಮಾರು ಜನ ವೀಡಿಯೋಸ್ಗಳನ್ನ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನೀವು ನಿಮ್ಮ ಟೂ ಸ್ಟೆಪ್ ವೆರಿಫಿಕೇಷನ್ ಏನಿದೆ ಮೇಕ್ ಶೋರ್ ಅದನ್ನು ಆನ್ ಮಾಡ್ಕೊಳ್ಳಿ ಮಾನಿಟೈಸೇಷನ್ ಕಳ್ಸೋಕ್ಕಿಂತ ಮುಂಚೆ ಓಕೆನಾ. ಸೊ ನಮ್ಮದು ಫಿಫ್ತ್ನೇ ಬಂದುಬಿಟ್ಟು ಹ್ಯಾವ್ ಅಡ್ವಾನ್ಸ್ ಫ್ಯೂಚರ್ ಆ್ಯಕ್ಸೆಸ್ ಆನ್ ಯುವರ್ ಯೂಟ್ಯೂಬ್ ಓಕೆನಾ. ಸೊ ಇದು ಬಂದುಬಿಟ್ಟು ಅಡ್ವಾನ್ಸ್ ಫ್ಯೂಚರ್ ಏನಿದೆ ನಮ್ಮದು ಅದು ಆನ್ ಆಗಿರಬೇಕು. ಏನಂದರೆ ಈಗ ಲೈಕ್ ನಾನು ನಿಮಗೆ ಇದು ಏನಂತ ಗೊತ್ತಾಗಿಲ್ಲ ಅಂದರೆ ಅಡ್ವಾನ್ಸ್ ಫ್ಯೂಚರ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಒಂದು ಸಲ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಏನಿದೆ ಅದರಲ್ಲಿ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ, ಅದನ್ನೇ ನೋಡಿ ಓಕೆನಾ. ಸೊ ಏನು ಅಡ್ವಾನ್ಸ್ ಫ್ಯೂಚರ್ ಅಂದರೆ ನಮ್ಮದು ಯೂಟ್ಯೂಬ್ ಏನು ಸೆಟ್ಟಿಂಗ್ ಇರುತ್ತೆ ಅಲ್ಲಿ ಆ ಸೆಟ್ಟಿಂಗಲ್ಲಿ ಈಗ ನಾವು ನಂಬರ್ ವೆರಿಫೈ ಮಾಡ್ತೀವಿ. ಫಸ್ಟ್ನೇದು ಬಂದುಬಿಟ್ಟು ಎಲಿಜಿಬಲ್ ಆಲ್ರೆಡಿ ಆಗಿರುತ್ತೆ, 3 ಇರುತ್ತಲ್ಲ ಎಲಿಜಿಬಲ್ ಮಾಡೋಕ್ಕೆ. ಸೊ ಫಸ್ಟ್ನೇದು ಆಲ್ರೆಡಿ ಎಲಿಜಿಬಲ್ ಆಗಿರುತ್ತೆ. ಎರಡನೇದು ಬಂದುಬಿಟ್ಟು ನಾವು ನಂಬರ್ ವೆರಿಫಿಕೇಷನ್ ಮಾಡಿಬಿಟ್ಟು ಎಲಿಜಿಬಲ್ ಮಾಡ್ತೀವಿ. ಮೂರನೇದು ಬಂದುಬಿಟ್ಟು ಅದಾಗೆ ಆಗುತ್ತೆ, ಇಲ್ಲ ಅಂದರೆ ನಾವು ಪ್ಯಾನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅದು ಎಲಿಜಿಬಲ್ ಮಾಡ್ಕೋಬೇಕು ಓಕೆನಾ. ಸೊ ಅದೊಂದು ವೆರಿಫಿಕೇಷನ್ನು ಆಗಬೇಕು ಮೂರನೇದು ಕೂಡ. ಸೊ ಇದು 3 ಕೂಡ ನಿಮ್ಮದು ಎಲಿಜಿಬಲ್ ಇರಲೇಬೇಕು ಓಕೆನಾ. ಯಾವುದರಲ್ಲಿ ಹ್ಯಾವ್ ಇಲ್ಲಿ ಇದೆಯಲ್ಲ ಹ್ಯಾವ್ ಅಡ್ವಾನ್ಸ್ ಫ್ಯೂಚರ್ ಆ್ಯಕ್ಸೆಸ್ ಅಂತ ಓಕೆನಾ. ಸೊ ಇದು ನಮ್ಮದು 3 ಏನಿದೆ ಎಲಿಜಿಬಲ್ ಆಗಿದ್ದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬೈ ಚಾನ್ಸ್ ಆಗಿಲ್ಲ ಅಂದರೆ ಒಂದು ಸಲ ಏನು ಮಾಡಿ ನಿಮ್ಮದು ಚಾನಲ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಆಲ್ರೆಡಿ ಆಗಿರುತ್ತೆ. ಸೊ ಎರಡನೇದು ಮೂರನೇದು ನಿಮ್ದು ಆಗಿಲ್ಲ ಅಂದರೆ ನೀವು ಈಸಿಲಿ ವಿದಿನ್ ಸೆಕೆಂಡಲ್ಲಿ ನೀವು ಮಾಡ್ಕೋಬೋದು. ಏನಂದರೆ ನಂಬರ್ ವೆರಿಫಿಕೇಷನ್ ಏನಿದೆ ಅಲ್ಲಿ ನಂಬರ್ ನಿಮ್ಮದು ಹಾಕಿ OTP ಬರುತ್ತೆ, OTPನೂ ಹಾಕಿ ನಿಮ್ಮದು OTP ಹಾಕಾದ್ಮೇಲೆ ನಿಮ್ಮದು ಅದು ಎರಡನೇದು ಎಲಿಜಿಬಲ್ ಆಗಿಬಿಡುತ್ತೆ. ಮೂರನೇದು ಬಂದುಬಿಟ್ಟು ನೀವು ಫೇಸ್ ಕ್ಯಾಮ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಅದೇ ಆಗಿಬಿಡುತ್ತೆ, ನೀವು ಏನು ಮಾಡೋ ಅವಶ್ಯಕತೆನೇ ಇಲ್ಲ ಓಕೆನಾ. ಸೊ ಬೈ ಚಾನ್ಸ್ ನೀವು ಫೇಸ್ ಕ್ಯಾಮ್ ವೀಡಿಯೋ ಏನಾದರೂ ಇಲ್ಲ ಕಾಪಿ ಪೇಸ್ಟ್ ವೀಡಿಯೋ ಮಾಡ್ತಾಯಿದ್ದೀರಾ, ಇಲ್ಲ ಬೇರೆ ಟೈಪ್ ವೀಡಿಯೋ ಲೈಕ್ ಸ್ಟೋರಿ ಟೈಪು ಫೇಸ್ ತೋರಿಸ್ದಲ್ಲೇ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನಿಮ್ಮದು ಆಧಾರ್ ಕಾರ್ಡ್ ಏನಿದೆ ಕೊಟ್ಬಿಟ್ಟು ನೀವು ಅಲ್ಲಿಂದ ನಿಮ್ಮ ಫೇಸ್ ತೋರಿಸ್ಬೋದು. ನಿಮ್ಮ ಒಂದು ಜಿಮೇಲ್ ಏನಿರುತ್ತೆ ಆ ಜಿಮೇಲ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಜಸ್ಟ್ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ತಗೊಳ್ಳೋದು ಆಪ್ಷನ್ ಕೇಳುತ್ತೆ. ಜಸ್ಟ್ ನೀವು ಕ್ಲಿಕ್ ಮಾಡಿಬಿಟ್ಟು ಫೋಟೋ ತಗೊಂಡ್ರೆ ಅದೂ ಕೂಡ ನಿಮ್ಮದು ಎಲಿಜಿಬಲ್ ಆಗಿಬಿಡುತ್ತೆ ಓಕೆನಾ. ಸೊ ಇದು ಬಂದುಬಿಟ್ಟು ನಿಮ್ಮದು ಆಗಿರಬೇಕು ಓಕೆನಾ. ಹ್ಯಾವ್ 1 ಆ್ಯಕ್ಟಿವ್ ಆ್ಯಡ್ಸೆನ್ಸ್ ಆನ್ ಯೂಟ್ಯೂಬ್ ಅಕೌಂಟ್ ಲಿಂಕೆಡ್. ಸೊ ಆ್ಯಡ್ಸೆನ್ಸು ಇದು ಬಿಡಿ, ಮಾನಿಟೈಸೇಷನ್ ಬೇಕಿದ್ರೆ ನೀವು ಮಾಡ್ಕೋಬೇಕಿದ್ರೆ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ತುಂಬ ಜನದ್ದು ಆ್ಯಡ್ಸೆನ್ಸು ಆಲ್ರೆಡಿ ಇರಲ್ಲ, ಎಲ್ಲರೂ ಮಾನಿಟೈಸೇಷನ್ ಮಾಡಬೇಕಿದ್ರೇ ಕ್ರಿಯೇಟ್ ಮಾಡೋದು ಓಕೆನಾ. ಸೊ ನೀವೀಗ ಮಾನಿಟೈಸೇಷನ್ ಮಾಡಬೇಕಿದ್ರೆ ಅಲ್ಲಿ ಆಲ್ರೆಡಿ ನಿಮ್ಮದು ಆ್ಯಡ್ಸೆನ್ಸ್ ಇದೆಯಾ ಇಲ್ಲ ನಿಮ್ಮದು ಆ್ಯಡ್ಸೆನ್ಸ್ ಇಲ್ವಾ ಅಂತ ಆಪ್ಷನ್ ಇರುತ್ತೆ. ಸೊ ನೀವು ಆ್ಯಡ್ಸೆನ್ಸ್ ಇಲ್ಲ ಅಂತ ಕೊಟ್ಟರೆ ಅಲ್ಲಿ ಕ್ರಿಯೇಟ್ ಮಾಡೋ ಒಂದು ಆಪ್ಷನ್ ಕಾಣುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆ್ಯಡ್ಸೆನ್ಸ್ ಏನಿದೆ ಅದನ್ನು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ. ತುಂಬ ಈಸಿ ಇದೆ, ಕಷ್ಟ ಏನಲ್ಲ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ನೋಡ್ಬೋದು ಯಾವ ಥರ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡೋದು, ಯಾವ ಥರ ಮಾನಿಟೈಸೇಷನ್ ಮಾಡೋದು ಅಂತ ಓಕೆನಾ. ಸೊ ನಾನು ನಿಮಗೆ ಹೇಳ್ತಾ ಇರೋದು ಸೊ ಮಾನಿಟೈಸೇಷನ್ಗೆ ಏನೆಲ್ಲ ಗೊತ್ತಿರಬೇಕು ನಿಮಗೆ. ಸೊ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಸೊ ಅವ್ರಿಗೆಲ್ಲ ಗೊತ್ತಿರಲ್ಲ. ಸೊ ಅವರು ಒಂದೆರಡು ಮಿಸ್ಟೇಕ್ ಮಾಡಿಬಿಡ್ತಾರೆ. ಲಾಸ್ಟಿಗೆ ಏನಾಗುತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ಅಲ್ಲಿ ಅಂಡರ್ ರಿವ್ಯೂವಲ್ಲೇ ಅವ್ರದ್ದು ಚಾನಲ್ ಏನಾಗಿರುತ್ತೆ ಸಿಗಾಕೊಂಡಿರುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ ಓಕೆನಾ. ಸೊ ನನ್ನ ಚಾನಲ್ ಬಂದುಬಿಟ್ಟು 1 ಡೇಯಲ್ಲೇ 24 ಅವರ್ಸಲ್ಲೇ ಏನಿದೆ ಮಾನಿಟೈಸೇಷನು ಆಗಿಬಿಟ್ಟಿತ್ತು. ಸೊ ನಾನು ಫಸ್ಟು ಮಾನಿಟೈಸೇಷನ್ಗೆ ಕಲಿಸೋಕ್ಕಿಂತ ಮುಂಚೆನೇ ಎಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನಂದು ಏನಿದೆ ಎಲ್ಲನೂ ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು ಓಕೆನಾ. ಒಂದಿನ ವೆಯ್ಟ್ ಮಾಡಿಬಿಟ್ಟು ಓಕೆನಾ ಗೈಸ್. ಅದಾದಮೇಲೆ ಹ್ಯಾವ್ ನೋ ಆ್ಯಕ್ಟಿವ್ ಇದೆಲ್ಲ ಆಯಿತು. ಅದಾದಮೇಲೆ ಈಗ ನಾವು ಏನು ಮಾಡಬೇಕು, ಫಸ್ಟ್ ಬಂದುಬಿಟ್ಟು ನಾವು ಮಾನಿಟೈಸೇಷನ್ ಕಳ್ಸೋಕ್ಕಿಂತ ಮುಂಚೆ ನಮ್ಮದು ಲೇಟೆಸ್ಟ್ ವೀಡಿಯೋ ಏನಿದೆ ಅದನ್ನು ಚೆಕ್ ಮಾಡಬೇಕು. ಆ್ಯಂಡ್ ನಮ್ಮದು ಪಾಪ್ಯುಲರ್ ವೀಡಿಯೋ ಏನಿದೆ ಅದನ್ನು ಚೆಕ್ ಮಾಡಬೇಕು. ಯಾಕಂದರೆ ಯೂಟ್ಯೂಬ್ ಅವರು ಅಂಡರ್ ರಿವ್ಯೂ ಅಲ್ಲಿ ಇದು ನಿಮ್ಮದು ಕ್ಲೀನಾಗಿ ಕರೆಕ್ಟಾಗಿ ಎಲ್ಲ ಹ್ಯೂಮನ್ ರಿವ್ಯೂ ಆಗುತ್ತೆ ನಿಮ್ಮದು ಚಾನಲ್ ಬಂದುಬಿಟ್ಟು ಓಕೆನಾ. ಹ್ಯೂಮನ್ ರಿವ್ಯೂ ಅಂದರೆ ಗೊತ್ತಲ್ಲ ಎಲ್ಲರಿಗೂ, ಏನು ಇರ್ತಾರೆ ಅದು ಯೂಟ್ಯೂಬಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲ ಚೆಕ್ ಮಾಡ್ತಾರೆ ನಿಮ್ಮದು ಚಾನಲ್ ಕರೆಕ್ಟಾಗಿ ಮಾನಿಟೈಸೇಷನ್ ಮಾಡೋಕ್ಕೆ ಎಲ್ಲ ಎಲಿಜಿಬಲ್ ಇದೆಯಾ. ಆ್ಯಂಡ್ ನಿಮ್ಮದು ಪಾಪ್ಯುಲರ್ ವೀಡಿಯೋ ಚೆಕ್ ಮಾಡ್ತಾರೆ, ಎಲ್ಲಿಂದ ವಾಚ್ ಟೈಮ್ ನಿಮಗೆ ಇಷ್ಟು ಸಿಕ್ತು. ಆ್ಯಂಡ್ ನಿಮ್ಮದು ಸಬ್ಸ್ಕ್ರೈಬರ್ಸ್ ಅದೆಲ್ಲ ಏನು ಚೆಕ್ ಮಾಡಲ್ಲ, ಬಟ್ ವಾಚ್ ಟೈಮ್ ಏನಿದೆ ಅದು ಮೇಯ್ನಾಗಿ ಚೆಕ್ ಮಾಡ್ತಾರೆ. ಯಾವ ವೀಡಿಯೋಯಿಂದ
ಯಾವ ವಿಡಿಯೋಯಿಂದ ನಿಮ್ಮದು ವಾಚ್ ಟೈಮ್ ಬಂದುಬಿಟ್ಟು ಗೇನ್ ಆಗಿದೆ, ಜಾಸ್ತಿ ವಾಚ್ ಟೈಮ್ ಸಿಕ್ಕಿದೆ ಅಂತ ಆ ವಿಡಿಯೋನ ಚೆಕ್ ಮಾಡ್ತಾರೆ. ಬೈ ಚಾನ್ಸ್ ನೀವು ಏನಾದರೂ ದುಡ್ಡು ಗಿಡ್ ಕೊಟ್ಟು ವಾಚ್ ಟೈಮ್ ಜಾಸ್ತಿ ಮಾಡಿದರೆ ಅದು ಕೌಂಟ್ ಆಗೋಲ್ಲ, ಮೈನಸ್ ಆಗಿಬಿಡುತ್ತೆ. ಓಕೆನಾ. ಸೊ ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ, ದುಡ್ಡೆಲ್ಲ ಕೊಟ್ಬಿಟ್ಟು ವಾಚ್ ಟೈಮ್ ಅವರೇನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅವರು ನಿಮ್ಮದು ಲೇಟೆಸ್ಟ್ ವಿಡಿಯೋನ ಚೆಕ್ ಮಾಡ್ತಾರೆ. ಲೇಟೆಸ್ಟ್ ವಿಡಿಯೋ ಅಂದರೆ ಲೈಕ್ ಈಗ ಹಾಕಿರ್ತೀರಲ್ಲ ನೀವು ರೀಸೆಂಟ್ ವಿಡಿಯೋದಲ್ಲಿ, ಸೊ ಅದು ನಿನ್ನೆ ಆ ಥರ ಇದು ಬಂದುಬಿಟ್ಟು ನಿಮ್ಮದು ರೀಸೆಂಟ್ ವಿಡಿಯೋ. ಸೊ ಇದರಲ್ಲಿ ಇದನ್ನು ಕೂಡ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಗೈಸ್, ನಿಮ್ಮದು ಒಂದೇ ಥಂಬ್ನೈಲ್ ಇರಬಾರ್ದು ಎಲ್ಲ ವೀಡಿಯೋಸಲ್ಲೂ. ಸೊ ಓಕೆನಾ, 1 to 2 ವೀಡಿಯೋಸಲ್ಲಿ ನೀವು ಒಂದೇ ಥಂಬ್ನೈಲ್ನ ಯೂಸ್ ಮಾಡ್ಕೋಬೋದು. ಬಟ್ ಏನು ಬೇರೆ ಜಾಸ್ತಿ ವೀಡಿಯೋದಲ್ಲಿ ಒಂದೇ ಥಂಬ್ನೈಲ್ ಯೂಸ್ ಮಾಡೋ ಹಾಗಿಲ್ಲ, ಒಂದೇ ಟೈಟಲ್ನೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ತುಂಬ ಜನ ದೊಡ್ಡ ಕ್ರಿಯೇಟರ್ಸ್ ಏನಿದ್ದಾರೆ ಅವ್ರು ಹೇಳ್ತಾರೆ ಈಗ ಯಾವುದು ವೀಡಿಯೋ ವೈರಲ್ ಆಗಿರುತ್ತೆ ಅದೇ ಥರ ವೀಡಿಯೋ ಮಾಡಿ ಅಂತ. ಸೊ ಈ ಥರ ವೀಡಿಯೋ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಈ ಥರ ವೀಡಿಯೋ ಮಾಡೋದ್ರಿಂದ ನಿಮ್ಮದು ರಿಯೂಸ್ ಕಾಂಟೆಂಟ್ ಬರೋ 100% ಚಾನ್ಸಸ್ ಇರುತ್ತೆ. ಓಕೆನಾ. ರಿಪೀಟೆಡ್ ಕಂಟೆಂಟ್ ಅಂತ ಹೇಳ್ತೀವಲ್ಲ, ಸೊ ಇದು ಬಂದುಬಿಟ್ಟು ಕೊಟ್ಬಿಡ್ತಾರೆ. ಆಮೇಲೆ ನಿಮ್ಮದು ಚಾನಲ್ ಏನೇ ಆಗುತ್ತೆ, ಮಾನಿಟೈಸೇಷನ್ ಆಗಲ್ಲ. ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ರಿಪೀಟೆಡ್ ಕಾಂಟೆಂಟ್ ಅಂದರೆ ಲೈಕ್ ನೀವು ಒಂದು ಸಲ ಹಾಕಿದ್ರೋ ವೀಡಿಯೋ ಸೇಮ್ ಅದೇ ಥರ ವೀಡಿಯೋ ಹಾಕಿದರೆ ಅದು ರಿಪೀಟೆಡ್ ಕಾಂಟೆಂಟು. ರಿಯೂಸ್ ಕಾಂಟೆಂಟ್ ಅಂದರೆ ಏನಂದರೆ, ಈಗ ನೀವು ಬೇರೆ ಅವ್ರದ್ದು ವೀಡಿಯೋ ತಗೊಂಡು ನಿಮ್ಮ ಚಾನಲಲ್ಲಿ ಡೈರೆಕ್ಟ್ ಹಂಗೆ ಪೋಸ್ಟ್ ಮಾಡಿಬಿಟ್ರೆ ಅದು ರಿಯೂಸ್ ಕಾಂಟೆಂಟ್ ಅಂತ ಬಂದುಬಿಡುತ್ತೆ. ಇದರಿಂದ ಕೂಡ ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಏನಿದೆ ಅದು ಆನ್ ಆಗಲ್ಲ, ರಿಯೂಸ್ ಕಾಂಟೆಂಟ್ ಅಂತ ಕೊಟ್ಬಿಡ್ತಾರೆ. ಸೊ ತುಂಬ ಜನ ಏನು ಮಾಡ್ತೀರಾ, ಡೈರೆಕ್ಟು ವೀಡಿಯೋನ ಪೋಸ್ಟ್ ಮಾಡಿಬಿಡಿ. ಯಾರದೇ ವೀಡಿಯೋ ಈಗ ನೀವು ಕಾಪಿ ಮಾಡ್ತಾಯಿದ್ರೆ ಡೈರೆಕ್ಟ್ ಏನು ಮಾಡಿ ಬಿಡ್ತಾರೆ, ಅವ್ರದ್ದು ವ್ಯಾಲ್ಯೂ ಏನು ಆ್ಯಡ್ ಮಾಡ್ದಲೆ ಆ್ಯಂಡ್ ಅವರು ಒಂದು ಸ್ವಲ್ಪನೂ ಎಕ್ಸ್ಚೇಂಜು ಏನು ಮಾಡ್ದಲೆ ಡೈರೆಕ್ಟ್ ಪೋಸ್ಟ್ ಮಾಡಿಬಿಡ್ತಾರೆ. ಆ ಥರ ಮಾಡೋದ್ರಿಂದನೂ ನಿಮ್ದು ಏನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ. ಸೊ ರಿಪೀಟೆಡ್ ಕಾಂಟೆಂಟ್ ಅಂದರೆ ಈಗ ನೀವು ಒಂದೇ ಥರ ಥಂಬ್ನೈಲು ಆ್ಯಂಡ್ ಟೈಟಲ್ಲು ಇಲ್ಲ ಒಂದೇ ಥರ ವೀಡಿಯೋ ಹಾಕಿದರೆ ಇದು ರಿಪೀಟೆಡ್ ಕಾಂಟೆಂಟ್ಗೆ ಸೇರುತ್ತೆ. ಆ್ಯಂಡ್ ರಿಯೂಸ್ ಕಾಂಟೆಂಟ್ ಅಂದರೆ ನೀವು ಬೇರೆ ಅವ್ರ ವೀಡಿಯೋ ಡೈರೆಕ್ಟ್ ಪೋಸ್ಟ್ ಮಾಡ್ತೀರಾ, ನಿಮ್ಮದು ಯಾವುದೇ ವ್ಯಾಲ್ಯೂ ಬಂದುಬಿಟ್ಟು ಆ್ಯಡ್ ಮಾಡಲ್ಲ. ಸೊ ಇದು ಬಂದುಬಿಟ್ಟು ಡಿಫ್ರೆನ್ಸು ರಿಪೀಟೆಡ್ ಕಂಟೆಂಟು ಮತ್ತು ರಿಯೂಸ್ ಕಾಂಟೆಂಟಲ್ಲಿ. ಓಕೆನಾ. ಸೊ ರಿಯೂಸ್ ಮಾಡ್ತಾಯಿದ್ರೆ ಮೇಕ್ ಶೋರ್ ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಿ, ಅದರಿಂದ ನಿಮಗೆ ರಿಯೂಸ್ ಕಾಂಟೆಂಟ್ ಬರಲ್ಲ. ಓಕೆನಾ. ರಿಪೀಟೆಡ್ ಕಾಂಟೆಂಟ್ ಅಂದರೆ ಮಿಸ್ಲೀಡಿಂಗ್ ಮೆಟಾಡೇಟಾಗೆ ಸೇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಒಂದೇ ಥರ ಥಂಬ್ನೈಲ್ನ ಯೂಸ್ ಮಾಡಬೇಡಿ ಆ್ಯಂಡ್ ಒಂದೇ ಥರ ಟೈಟಲ್ನ ಯೂಸ್ ಮಾಡಬೇಡಿ. ಒಂದೇ ಥರ ಅಂದರೆ ಲೈಕ್ ಒಂದೇ ಥಂಬ್ನೈಲ್ ಒಂದು ಸಲ ಮಾಡಿದ್ದೀರಾ ಅದನ್ನೇ 3 ಸಲ ಪೋಸ್ಟ್ ಮಾಡ್ತಿದ್ದೀರಾ, 4 ಸಲ ಪೋಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪನಾದರೂ ಚೇಂಜಸ್ ಮಾಡಿ, ಒಂದು ಸ್ವಲ್ಪನಾದರೂ ಸ್ಪೆಲ್ಲಿಂಗ್ಸ್ ಏನಾದರೂ ಚೇಂಜಸ್ ಮಾಡಿ ನೀವು ಬೇಕಿದ್ದರೆ ಪೋಸ್ಟ್ ಮಾಡ್ಕೋಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ನೀವು ಈಗ ಅಂದರೆ ಏನೇನು ರೂಲ್ಸ್ ಏನಿದೆ ಯೂಟ್ಯೂಬ್ದು, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ರೂಲ್ಸ್ ಏನಿದೆ, ಇದು ಜಾಯ್ನ್ ಆಗಬೇಕಂದ್ರೆ ಏನೆಲ್ಲ ರೂಲ್ಸ್ ಇದೆ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಆಮೇಲೆ ನಿಮ್ಮದು ಏನಾಗುತ್ತೆ, ಮಾನಿಟೈಸೇಷನ್ ಈಸಿಲಿ ಆಗಿಬಿಡುತ್ತೆ, ಯಾವುದೇ ತಡೆ ಇಲ್ಲದೆ. ಓಕೆನಾ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗು, ಸೊ ಗೆಟ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ in the last 12 months or get 1000 subscribers with 10 million valid public shots within the last 90 days. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನೀವು 1000 ಸಬ್ಸ್ಕ್ರೈಬರ್ಸು ಆ್ಯಂಡ್ 4000 ಅವರ್ ಏನಿದೆ ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಮಾಡಬೇಕು 12 ಮಂತ್ಸಲ್ಲಿ, 12 ಮಂತ್ಸ್ ಒಳಗೆ. ಓಕೆನಾ. ಸೊ ಈಗ 1 ಇಯರ್ ಒಳಗಡೆ ನೀವು ಮಾಡಬೇಕಿದು. ಓಕೆನಾ. ಸೊ ಬೈ ಚಾನ್ಸು ನಿಮ್ಮದು ವ್ಯಾಲಿಡ್ ಆಗಿರಬೇಕು. ಬೈ ಚಾನ್ಸ್ ನೀವು ದುಡ್ಡು ಕೊಟ್ಟೇನಾದರೂ ವಾಚ್ ಟೈಮ್ ಅವರ್ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಯೂಟ್ಯೂಬಿಗೆ ಗೊತ್ತಾಗುತ್ತೆ, ಆ ವಾಚ್ ಟೈಮ್ ಏನಿರುತ್ತೆ ಅದು ಕೌಂಟ್ ಆಗಲ್ಲ, ಅವ್ರು ಮೈನಸ್ ಮಾಡಿಬಿಡ್ತಾರೆ. ಓಕೆನಾ. ಆ್ಯಂಡ್ ಮಾನಿಟೈಸೇಷನ್ ನೀವು ಅಪ್ಲೈ ಬೈ ಚಾನ್ಸ್ ಅವರು ಆಗ ಚೆಕ್ ಮಾಡಿಲ್ಲ ಅಂದ್ರೂ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ಲ ಆಗ ಕೂಡ ಅಂಡರ್ ರಿವ್ಯೂ ಅಲ್ಲಿ ಹೋಗುತ್ತಲ್ಲ, ಹಾಗೆ ಎಲ್ಲ ವೀಡಿಯೋಸು ನಿಮಗೆ ಎಲ್ಲ ಥರನೂ ನಿಮ್ಮ ಚಾನಲ್ ಚೆಕ್ ಮಾಡ್ತಾರೆ. ಆಗ ಬಂದುಬಿಟ್ಟು ನೀವು ಸಿಗಾಕೋಬಿಡ್ತೀರ. ಆಗ ಏನಾಗುತ್ತೆ, ನಿಮ್ಮದು ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ, ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಮೇಕ್ ಶೋರ್ ನೀವು ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ನೇ ಇದು ಮಾಡಿ, ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಆ ಥರ ಏನು ವಾಚ್ ಟೈಮ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, 10 ಮಿಲಿಯನ್ ವ್ಯೂವ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು 90 ಡೇಸಲ್ಲಿ. ಕಂಪ್ಲೀಟ್ ಮಾಡಿದರೆ 10 ಮಿಲಿಯನ್ ವ್ಯೂವ್ಸು, ಇದರಲ್ಲೂ ಕೂಡ ನಿಮ್ಮದು ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗಿಬಿಡುತ್ತೆ. ಬಟ್ 2 ಕಂಡೀಷನಲ್ಲೂ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಲೇಬೇಕು. ಬಟ್ ಇಲ್ಲಿ ಇನ್ನೊಂದು ಏನಂದರೆ, ಸುಮಾರು ಜನ ಈಗ ಲಾಂಗ್ ವಿಡಿಯೋ ಆ್ಯಂಡ್ ಶಾರ್ಟ್ ವಿಡಿಯೋ ಏನು ವಾಚ್ ಅವರ್ ಇರುತ್ತೆ ಅದು 2 ಕೌಂಟ್ ಇಟ್ಕೋತಾರೆ. ಬಟ್ ಇಲ್ಲಿ ಬಂದುಬಿಟ್ಟು
ಲಾಸ್ಟ್ 12 ಮಂತ್ಸಲ್ಲಿ 4000 ಅವರ್ ಕಂಪ್ಲೀಟ್ ಮಾಡಬೇಕಲ್ಲ. ಇಲ್ಲಿ ಬಂದುಬಿಟ್ಟು ನಿಮ್ಮದು ಶಾರ್ಟ್ ಏನು ವಾಚ್ ಟೈಮ್ ಅವರ್ ಇರುತ್ತೆ ಅದು ಕೌಂಟ್ ಆಗಲ್ಲ. ಓಕೆನಾ, ಇದು ಶಾರ್ಟ್ದು ವ್ಯೂಸ್ ಮಾತ್ರ ಕೌಂಟ್ ಆಗೋದು, ಯಾವುದೇ ಕಾರಣಕ್ಕೂ ವಾಚ್ ಟೈಮ್ ಅವರ್ ಏನಿದೆ ಕೌಂಟ್ ಆಗಲ್ಲ. ಓಕೆನಾ, ಲಾಂಗ್ ವಿಡಿಯೋಗೆ. ಓಕೆನಾ, ಸೊ ನಿಮ್ಮದು ಏನು ಲಾಂಗ್ ವಿಡಿಯೋದಿಂದ ವಾಚ್ ಅವರ್ ಬರ್ತಾ ಇದೆ ಅದಕ್ಕೆ ಶಾರ್ಟ್ ವಿಡಿಯೋದು ಏನು ವಾಚ್ ಟೈಮ್ ಅವರ್ ಇದೆ ಅದು ಕೌಂಟ್ ಆಗಲ್ಲ. ಇದು ಕನ್ಫ್ಯೂಷನ್ನು ಬಿಟ್ಬಿಡಿ. ಓಕೆನಾ, ವ್ಯೂಸ್ ಮಾತ್ರ ಕೌಂಟ್ ಆಗೋದು. ಆ್ಯಂಡ್ ಇದು 4000 ಅವರ್ಸಲ್ಲಿ ನಿಮ್ಮದು 12 ಮಂತ್ಸಲ್ಲಿ ಆಗಿಬಿಡ್ಬೇಕು. 4000 ಅವರ್ ಏನಿದೆ 12 ಮಂತ್ಸಲ್ಲಿ ಕಂಪ್ಲೀಟ್ ಆಗಿಬಿಡ್ಬೇಕು. ಓಕೆನಾ, ಬೈ ಚಾನ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಬೈ ಚಾನ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಸೊ ನೆಕ್ಸ್ಟ್ ಇಯರ್ಗೂ ಏನಾಗಲ್ಲ. ನಿಮ್ಮದು ಏನಾಗುತ್ತೆ, ನಿಮ್ಮದು ಲಾಸ್ಟ್ ಇಯರ್ ಈಗ ಒಂದೊಂದು ಮಂತ್ ಲೆಸ್ ಆಗ್ತಾ ಹೋಗುತ್ತೆ ವಾಚ್ ಟೈಮ್ ಅವರು. ಇದ್ರ ಮೇಲೆ ನಿಮಗೆ ಡೆಡಿಕೇಟ್ ವಿಡಿಯೋ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇದ್ರ ಮೇಲೆ ಡೆಡಿಕೇಟ್ ವಿಡಿಯೋ ತಗೊಬರ್ತೀನಿ. ಓಕೆನಾ, ಸೊ ಏನಾಗುತ್ತೆ, ಏನಕ್ಕೆ ವಾಚ್ ಟೈಮ್ ಅವರು ಒಂದು ವರ್ಷದಲ್ಲಿ 1000 ಸಬ್ಸ್ಕ್ರೈಬರ್ಸು ಪ್ಲಸ್ 4000 ಅವರ್ ವಾಚ್ ಟೈಮು ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಂಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್, ಸೊ ಇಷ್ಟ ಅರ್ಥ ಆಯ್ತಲ್ಲ ನಿಮಗೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳ್ಬೋದು, ನಾನು ಕಮೆಂಟಲ್ಲಿ ಕವರ್ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.